ಸ್ನೇಹಿತರೆ, ಮಹಾಶಿವರಾತ್ರಿಯ ಮಹತ್ವ ಎನ್ನುವಂಥದ್ದೇನು, ಹೇಗೆ ಆಚರಿಸಬೇಕು ಅದೆಲ್ಲದನ್ನು ಕೂಡ ನಾವು ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸುವ ಮಹಾಶಿವರಾತ್ರಿ ಶಿವನ ಭಕ್ತರ ಪಾಲಿಗೆ ಮಂಗಳಕರವಾದ ದಿನವಾಗಿದೆ. ಶಿವರಾತ್ರಿಯು ಎಲ್ಲ ಹಬ್ಬಗಳಿಗಿಂತಲೂ ಕೂಡ ವಿಭಿನ್ನವಾಗಿದೆ. ಏಕೆಂದರೆ ಎಲ್ಲ ಹಬ್ಬಗಳಲ್ಲಿಯೂ ದೇವರಿಗೆ ಹಗಲಿನ ಸಮಯದಲ್ಲಿ ಪೂಜೆಯನ್ನ ಮಾಡಲಾಗ್ತದೆ. ಆದರೆ ಮಹಾಶಿವರಾತ್ರಿ ಹಬ್ಬದ ದಿನ ಮಾತ್ರ ರಾತ್ರಿಯ ಸಮಯದಲ್ಲಿ ಶಿವನಿಗೆ ಪೂಜೆ, ಭಜನೆ, ಅಭಿಷೇಕ ಹೀಗೆ ಅನೇಕ ಕಾರ್ಯಕ್ರಮಗಳ ಕೂಡ ನಡೀತಾವೆ. ಇದೇ ಈ ಹಬ್ಬದ ವಿಶೇಷತೆ ಕೂಡ ಹೌದು. ರಾತ್ರಿ ಅಂದರೆ ಕತ್ತಲು, ಹಾಗೆ ಕತ್ತಲು ಅಂದರೆ ಅಜ್ಞಾನ. ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬೆಳಗಿಸು ಎಂದು ಆ ಶಿವ ಪರಮಾತ್ಮರನ್ನ ಬೇಡುವ ಶುಭ ದಿನವೇ ಮಹಾಶಿವರಾತ್ರಿ. ಹಾಗಾದ್ರೆ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು? ಈ ದಿನದಂದು ಉಪವಾಸವನ್ನ ಏಕೆ ಮಾಡಬೇಕು? ಶಿವರಾತ್ರಿಯ ಯಾಮ ಪೂಜೆ ಅಂತಂದ್ರೆ ಏನು? ಶಿವರಾತ್ರಿಯಂದು ಶಿವನನ್ನ ಯಾವ ರೀತಿ ಪೂಜಿಸಿದ್ರೆ ಉತ್ತಮ ಫಲಗಳು ದೊರೆಯುತ್ತವೆ? ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಅಂತ ಹೇಳಿದ್ರೆ, ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿವೆ. ದೇವಾನುದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನ ಮಾಡುತ್ತಿರುವಾಗ ಅಮೃತಕ್ಕೂ ಮೊದಲು ಹಾಲಾಹಲ ಉತ್ಪತ್ತಿಯಾಗ್ತದೆ. ಆ ಹಾಲಾಹಲ ಇಡೀ ಪ್ರಪಂಚವನ್ನೇ ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದರಿಂದ ಬ್ರಹ್ಮಾಂಡವನ್ನ ರಕ್ಷಿಸುವ ಸಲುವಾಗಿ ಶಿವನು ಆ ಹಾಲಾಹಲವನ್ನ ಕುಡಿಯುತ್ತಾನೆ. ಕೂಡಲೇ ಪಾರ್ವತೀ ದೇವಿಯು ವಿಷವು ಗಂಟಲಿನಿಂದ ಕೆಳಗೆ ಇಳಿಯದಿರಲಿ ಎಂಬ ಕಾರಣದಿಂದ ಶಿವನ ಗಂಟಲನ್ನ ಒತ್ತಿ ಹಿಡಿದುಕೊಳ್ಳುತ್ತಾಳೆ. ಇದರಿಂದ ಆ ವಿಷವು ಗಂಟಲಿನಲ್ಲೇ ಉಳಿದುಕೊಂಡು ಶಿವನ ಗಂಟಲು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಇದೇ ಕಾರಣಕ್ಕೆ ಶಿವನಿಗೆ ನೀಲಕಂಠ ಎಂಬ ಹೆಸರು ಕೂಡ ಬಂದಿದೆ. ಶಿವನು ನಿದ್ರಿಸಿ ಬಿಟ್ಟರೆ ವಿಷವು ಬಹುಬೇಗನೆ ದೇಹದ ತುಂಬ ಹರಡುವ ಪರಿಸ್ಥಿತಿ ಇರುತ್ತದೆ. ಹೀಗಾಗಿಯೇ ದೇವಾನುದೇವತೆಗಳೆಲ್ಲ ಶಿವನ ಭಜನೆಯನ್ನ ಮಾಡಿ ಶಿವನನ್ನ ರಾತ್ರಿಯಿಡೀ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುತ್ತಾರಂತೆ. ಶಿವನು ಹಾಲಾಹಲವನ್ನ ಕುಡಿದು ಜಗತ್ತನ್ನ ವಿಷದಿಂದ ರಕ್ಷಿಸಿದಂತಹ ದಿನವೇ ಮಹಾಶಿವರಾತ್ರಿ. ದೇವಾನುದೇವತೆಗಳು ಇಡೀ ರಾತ್ರಿ ಜಾಗರಣೆಯನ್ನ ಮಾಡುತ್ತಾ ಶಿವನ ಭಜನೆಯನ್ನ ಮಾಡಿ ಶಿವನು ಎಚ್ಚರದಿಂದ ಇರುವಂತೆ ನೋಡಿಕೊಂಡಿದ್ದು ಇದೇ ಶಿವರಾತ್ರಿ ಎಂದು. ಭಕ್ತಾದಿಗಳು ಸಹ ರಾತ್ರಿಯಿಡೀ ಜಾಗರಣೆಯನ್ನ ಮಾಡಿ ಶಿವನನ್ನ ಪೂಜಿಸುವ ಪದ್ಧತಿ ಎನ್ನುವಂಥದ್ದಿದೆ. ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಶಿವನನ್ನು ತಮ್ಮ ಪತಿಯಾಗಿ ಪಡೆಯುವುದಕ್ಕೆ ಯತ್ನಿಸುತ್ತಾ ಪಾರ್ವತೀ ದೇವಿಯು ಮಾಡಿದ ತೀವ್ರ ತಪಸ್ಸಿಗೆ ಮೆಚ್ಚಿದ ಶಿವನು ಪಾರ್ವತೀ ದೇವಿಯನ್ನ ವಿವಾಹವಾದ ದಿನವನ್ನೇ ಮಹಾಶಿವರಾತ್ರಿ ಎಂದು ಆಚರಣೆ ಕೂಡ ಮಾಡಲಾಗ್ತದೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳಾದ ಶಿವನು ಹಾಗೂ ಪಾರ್ವತಿಯ ಸಂಯೋಗದ ಪ್ರತೀಕವಾಗಿಯೇ ಮಹಾಶಿವರಾತ್ರಿಯನ್ನ ಆಚರಣೆಯನ್ನ ಮಾಡಲಾಗ್ತದೆ. ಲಿಂಗ ಪುರಾಣದಲ್ಲಿ ಬರುವ ಮತ್ತೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಹಾಗೂ ಮಹಾವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ತೀವ್ರ ವಾಗ್ವಾದವು ಉಂಟಾಗ್ತದೆ. ಅವರಿಬ್ಬರ ಜಗಳವನ್ನ ಬಿಡಿಸಲು ಸಹಾಯ ಮಾಡುವಂತೆ ದೇವಾನುದೇವತೆಗಳು ಶಿವನ ಮೊರೆ ಹೋಗುತ್ತಾರೆ. ಆಗ ಶಿವನು ಬ್ರಹ್ಮ ಮತ್ತು ಮಹಾವಿಷ್ಣುವಿನ ಮಧ್ಯೆ ಅಗ್ನಿಸ್ತಂಭದ ರೂಪದಲ್ಲಿ ನಿಂತು ಅಗ್ನಿಸ್ತಂಭದ ಮೂಲವನ್ನ ಯಾರು ಮೊದಲು ಕಂಡು ಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಅಂತ ಹೇಳಿ ಹೇಳ್ತಾನೆ. ಬ್ರಹ್ಮ ಹಂಸರೂಪವನ್ನು ತಾಳಿ ಅಗ್ನಿಸ್ತಂಭದ ತುದಿಯನ್ನ ಹುಡುಕುತ್ತಾ ಮೇಲ್ಭಾಗಕ್ಕೆ ಸಾಗಿದರೆ, ಮಹಾವಿಷ್ಣುವು ವರಾಹ ರೂಪವನ್ನು ತಾಳಿ ಅಗ್ನಿಸ್ತಂಭದ ತಳವನ್ನ ಹುಡುಕುತ್ತಾ ಕೆಳಮುಖವಾಗಿ ತೆರಳುತ್ತಾನೆ. ಆದರೆ ಅವರಿಬ್ಬರಿಗೂ ಅಗ್ನಿಸ್ತಂಭದ ಮೂಲವನ್ನ ಹುಡುಕಲು ಸಾಧ್ಯವೇ ಆಗಲಿಲ್ಲ, ವಿಫಲರಾಗ್ತಾರೆ.
ಕೊನೆಗೆ ಮಹಾವಿಷ್ಣುವು ನನಗೆ ಅಗ್ನಿಸ್ತಂಭದ ತುದಿಯು ದೊರಕಲಿಲ್ಲವೆಂದು ಸೋಲನ್ನ ಒಪ್ಪಿಕೊಳ್ಳುತ್ತಾನೆ. ಆದರೆ ಬ್ರಹ್ಮದೇವ ನಾನು ಗೆಲ್ಲಲೇಬೇಕು ಎಂಬ ಹಠದಿಂದ ಅಗ್ನಿಸ್ತಂಭದ ತುದಿಯನ್ನ ನೋಡಿದ್ದಾಗಿ ಸುಳ್ಳನ್ನ ಹೇಳ್ತಾನೆ. ಬ್ರಹ್ಮನು ಅಸತ್ಯವನ್ನ ಹೇಳಿದ್ದರಿಂದ ಕೋಪಗೊಂಡ ಶಿವನು ಇನ್ನು ಮುಂದೆ ಬ್ರಹ್ಮನನ್ನ ಭೂಲೋಕದಲ್ಲಿ ಯಾರೂ ಪೂಜಿಸಬಾರದು ಎಂದು ಶಾಪವನ್ನು ನೀಡ್ತಾನೆ. ಅದಾದ ನಂತರ ಶಿವನು ಲಿಂಗರೂಪವನ್ನ ತಾಳುತ್ತಾನೆ. ಶಿವನು ಪ್ರಥಮವಾಗಿ ಲಿಂಗರೂಪವನ್ನ ತಾಳಿದ ದಿನವೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ. ಈ ಕಾರಣದಿಂದಲೇ ಮಹಾಶಿವರಾತ್ರಿ ಹಬ್ಬವನ್ನ ಆಚರಿಸುತ್ತಾರೆ. ಹಾಗಾದ್ರೆ ಈ ಶಿವರಾತ್ರಿ ಹಬ್ಬವನ್ನ ಹೇಗೆ ಆಚರಿಸಬೇಕು ಅಂತ ಹೇಳಿ ಕೇಳಿದ್ರೆ, ಶಿವರಾತ್ರಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನ ಮಾಡಿ ಇಡೀ ದಿನ ಉಪವಾಸವಿರುತ್ತೇನೆ ಎಂಬ ಸಂಕಲ್ಪವನ್ನ ಮಾಡಿಕೊಂಡು ಮನೆಯಲ್ಲಿಯೇ ಶಿವನನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಷೋಡಶ ಉಪಚಾರಗಳಿಂದ ಪೂಜೆ ಎನ್ನುವಂಥದ್ದನ್ನ ಮಾಡಬೇಕು. ಶಿವರಾತ್ರಿಯ ವಿಶೇಷ ಪೂಜಾ ಸಾಮಗ್ರಿ ಅಂತ ಹೇಳಿದ್ರೆ ಬಿಲ್ವಪತ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಈ ದಿನ ಒಂದು ಬಿಲ್ವಪತ್ರೆಯನ್ನು ಅರ್ಪಿಸಿದರೂ ಸಕಲ ಪಾಪಗಳು ಪರಿಹಾರವಾಗುತ್ತವೆ. ಹಾಗಾಗಿಯೇ ಭಕ್ತಾದಿಗಳು ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನ ಅರ್ಪಿಸುತ್ತಾರೆ. ಮಹಾವಿಷ್ಣು ದೇವರು ಹೇಗೆ ಅಲಂಕಾರ ಪ್ರಿಯನೋ ಹಾಗೆಯೇ ಶಿವನು ಅಭಿಷೇಕ ಪ್ರಿಯ. ಇದೇ ಕಾರಣದಿಂದ ಈ ದಿನ ವಿಶೇಷವಾಗಿ ಪಂಚಾಮೃತಾಭಿಷೇಕ ಹಾಗೂ ರುದ್ರಾಭಿಷೇಕವನ್ನ ಸಲ್ಲಿಸಬೇಕು. ಹಾಲಿನ ಅಭಿಷೇಕವನ್ನ ಮಾಡುವುದರಿಂದ ಆರೋಗ್ಯವನ್ನು, ತುಪ್ಪದ ಅಭಿಷೇಕ ಮಾಡುವುದರಿಂದ ಶ್ರೀಮಂತಿಕೆಯನ್ನು, ಸಕ್ಕರೆಯ ಅಭಿಷೇಕ ಮಾಡೋದ್ರಿಂದ ಸಮೃದ್ಧಿಯನ್ನು, ಹೀಗೆ ಪ್ರತಿಯೊಂದು ದ್ರವ್ಯದ ಅಭಿಷೇಕವು ಒಂದೊಂದು ಶುಭ ಫಲಗಳನ್ನ ದೊರಕುವಂತೆ ಮಾಡುತ್ತದೆ. ಶಿವರಾತ್ರಿ ದಿನದಂದು ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿವೆ. ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಮಾಡಿ ಮರುದಿನ ಆಹಾರವನ್ನ ಸ್ವೀಕರಿಸಬೇಕು. ಉಪವಾಸ ಮಾಡಲು ಸಾಧ್ಯವಾಗದೇ ಇದ್ದರೆ ಫಲಾಹಾರಗಳನ್ನು ಕೂಡ ಸೇವನೆ ಎನ್ನುವಂಥದ್ದನ್ನ ಮಾಡಬಹುದು. ಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವಪಂಚಾಕ್ಷರಿ ಮಂತ್ರವನ್ನ 108 ಬಾರಿಯಾದರೂ ಪಠಣ ಎನ್ನುವಂಥದ್ದನ್ನ ಮಾಡುವುದರಿಂದ ಎಲ್ಲ ದುಃಖಗಳು ಕೂಡ ದೂರಾಗುತ್ತವೆ. ಹೀಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಶಿವನನ್ನ ಪೂಜಿಸಿದ ನಂತರ ಮನೆಯ ಹತ್ತಿರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಕೂಡ ಪಡೆದುಕೊಳ್ಳಿ. ಹಾಗಾದ್ರೆ ಯಾಮ ಪೂಜೆ ಅಂದ್ರೆ ಏನು? ಶಿವರಾತ್ರಿಯ ಹೆಸರಿಗೆ ತಕ್ಕಂತೆ ಹಗಲಿನ ಜೊತೆಗೆ ರಾತ್ರಿಯ ವೇಳೆಯಲ್ಲಿ ಶಿವನ ಪೂಜೆ ಮತ್ತು ಆರಾಧನೆಯನ್ನ ಮಾಡುವುದಾಗಿದೆ. ರಾತ್ರಿ ಜಾಗರಣೆ ಎನ್ನುವಂಥದ್ದನ್ನ ಮಾಡಿ 4 ಯಾಮಗಳಲ್ಲಿ ಶಿವನಿಗೆ ಅಭಿಷೇಕ ಸಹಿತ ಪೂಜೆಯನ್ನ ಮಾಡಬೇಕು. ಯಾಮ ಎಂದರೆ 3 ತಾಸುಗಳ ಕಾಲ, 12 ತಾಸುಗಳ ರಾತ್ರಿಯ ಅವಧಿಯನ್ನ 4 ಯಾಮಗಳನ್ನಾಗಿ ವಿಂಗಡಣೆ ಎನ್ನುವಂಥದ್ದನ್ನ ಮಾಡಲಾಗಿದೆ. ಒಂದು ಸಂಜೆ 6 ಗಂಟೆ, ಇನ್ನೊಂದು ರಾತ್ರಿ 9 ಗಂಟೆ, ಮೂರನೇದು ರಾತ್ರಿ 12 ಗಂಟೆ, ಇನ್ನು 4ನೇ ಯಾಮ ಪೂಜೆ ಎನ್ನುವಂಥದ್ದು ಮಧ್ಯರಾತ್ರಿ 3 ಗಂಟೆ. ಇದಾದ ನಂತರ ಬೆಳಿಗ್ಗೆ 6 ಗಂಟೆಗೆ ಮಾಡುವಂಥದ್ದು ಪ್ರತಿನಿತ್ಯ ಮಾಡುವಂತಹ ಪೂಜೆ. ಹೀಗೆ ಭಕ್ತಾದಿಗಳು 4 ಯಾಮಗಳಲ್ಲಿಯೂ ಶಿವನಿಗೆ ಅಭಿಷೇಕ ಪೂಜೆಗಳನ್ನ ಮಾಡುತ್ತಾ ಶಿವನ ಭಜನೆ ಸ್ತೋತ್ರಗಳನ್ನ ಪಠಿಸುತ್ತಾ ಜಾಗರಣೆ ಎನ್ನುವಂಥದ್ದನ್ನ ಮಾಡ್ತಾರೆ. ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಎನ್ನುವಂಥದ್ದು ಕೂಡ ನಡೀತಾ ಇರ್ತವೆ. ಹೀಗೆ ಶಿವರಾತ್ರಿಯ ಉಪವಾಸದ ಶ್ರೇಷ್ಠತೆಯನ್ನ ಸಾರುವ ಕಥೆಯೂ ಕೂಡ ಇದೆ. ಅದು ಏನಂತ ಕೇಳಿದ್ರೆ, ಒಮ್ಮೆ ಬೇಟೆಗಾರನೊಬ್ಬ ಬೇಟೆಯಾಡಲು ಕಾಡಿಗೆ ಹೋಗ್ತಾನೆ. ಆದರೆ ಇಡೀ ದಿನ ಕಾಡಿನಲ್ಲಿ ಸುತ್ತಾಡಿದರೂ ಸಹ ಆತನಿಗೆ ಯಾವುದೇ ಪ್ರಾಣಿಯನ್ನ ಬೇಟೆಯಾಡಲು ಸಾಧ್ಯವೇ ಆಗುವುದಿಲ್ಲ. ಅಷ್ಟರಲ್ಲಾಗಿಯೇ ಕತ್ತಲಾಗಿ ಬಿಡ್ತದೆ. ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳ ಉಪಟಳಕ್ಕೆ ಹೆದರಿದ ಆತನು ಒಂದು ಮರವನ್ನೇರಿ ಕುಳಿತು ಬಿಡ್ತಾನೆ.
ರಾತ್ರಿ ಏನಾದರೂ ನಿದ್ರಿಸಿದರೆ ಮರದಿಂದ ಬಿದ್ದು ಪ್ರಾಣಿಗಳಿಗೆ ಆಹಾರವಾಗಬಹುದೆಂಬ ಭಯದಿಂದ ರಾತ್ರಿಯಿಡೀ ಎಚ್ಚರವಾಗಿರುವ ಉದ್ದೇಶದಿಂದ ತಾನು ಕುಳಿತಿದ್ದ ಮರದ ಎಲೆಗಳನ್ನ ಒಂದೊಂದಾಗಿ ಕಿತ್ತು ಕೆಳಗೆ ಎಸೆಯಲಿಕ್ಕೆ ಪ್ರಾರಂಭಿಸ್ತಾನೆ. ಆ ಬೇಟೆಗಾರ ಕುಳಿತಿದ್ದು ಬಿಲ್ವಪತ್ರೆಯ ಮರದ ಮೇಲೆ. ಆತನು ಎಸೆಯುತ್ತಿದ್ದ ಬಿಲ್ವಪತ್ರೆಯ ಎಲೆಗಳು ಮರದ ಕೆಳಗಿದ್ದಂತಹ ಶಿವಲಿಂಗದ ಮೇಲೆ ಬೀಳುತ್ತಿತ್ತವೆ. ಶಿವಲಿಂಗದ ಮೇಲೆ ಬೀಳ್ತಾ ಇರ್ತವೆ. ಅಷ್ಟೇ ಮಾತ್ರವಲ್ಲ, ಆ ದಿನ ಮಹಾಶಿವರಾತ್ರಿಯು ಕೂಡ ಆಗಿರ್ತದೆ. ಆ ಬೇಟೆಗಾರನಿಗೆ ಅರಿವಿಲ್ಲದೆಯೇ ಆತ ಹಗಲಿಡೀ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಕೈಗೊಂಡು ಶಿವಪೂಜೆಯನ್ನ ಮಾಡ್ತಾ ಇರ್ತಾನೆ. ಶಿವರಾತ್ರಿಯ ದಿನ ಆತ ಮಾಡಿದ ಮಹತ್ ಕಾರ್ಯದಿಂದ ಪ್ರಸನ್ನನಾದ ಶಿವನು ಆತ ಮಾಡಿದ ಎಲ್ಲ ಅಪರಾಧವನ್ನ ಮನ್ನಿಸಿ ಆತನಿಗೆ ಮುಕ್ತಿಯನ್ನ ಕರುಣಿಸುತ್ತಾನೆ. ಹೀಗೆ ಶಿವರಾತ್ರಿಯಂದು ಉಪವಾಸವನ್ನ ಮಾಡಿ ಶಿವದೇವರ ಪ್ರತ್ಯರ್ಥಕ್ಕೆ ಶಿವನಾಮ ಸ್ಮರಣೆಯನ್ನ ಮಾಡುವ ಪರಿಪಾಠ ಬೆಳೆದು ಬಂದಿದೆ. ಹೀಗೆ ಶಿವರಾತ್ರಿ ಆಚರಣೆ ಮಾಡುವುದರಿಂದ ದೊರೆಯುವಂತಹ ಪುಣ್ಯ ಫಲಗಳು ಯಾವುದಂತೇಳಿ ನಾವು ನೋಡ್ತಾ ಹೋದ್ರೆ, ಶಿವರಾತ್ರಿಯ ದಿನ ಶಿವನ ಆರಾಧನೆಯನ್ನ ಮಾಡುವುದರಿಂದ ಪೂರ್ವ ಜನ್ಮದ ಪ್ರಾರಬ್ಧಗಳೆಲ್ಲ ಕಳೆದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ. ವಿವಾಹವಾಗದ ಹೆಣ್ಣು ಮಕ್ಕಳು ಶಿವರಾತ್ರಿ ದಿನದಂದು ಶಿವನನ್ನ ಭಕ್ತಿಯಿಂದ ಪೂಜಿಸಿದರೆ ಅವರಿಗೆ ಅನುರೂಪನಾದ ಪತಿಯು ದೊರೆಯುತ್ತಾನೆ. ಮುತ್ತೈದೆಯರು ಪೂಜಿಸುವುದರಿಂದ ಪತಿಯ ಶ್ರೇಯೋಭಿವೃದ್ಧಿ ಎನ್ನುವಂಥದ್ದಾಗ್ತದೆ. ಈ ದಿನ ಉಪವಾಸ ಮಾಡುವ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತನಾಗಿರ್ತಾನೆ ಮತ್ತು ಮನಸ್ಸನ್ನ ನಿಯಂತ್ರಿಸುವ ಸಾಮರ್ಥ್ಯ ಎನ್ನುವಂಥದ್ದು ವೃದ್ಧಿಯಾಗ್ತದೆ. ಲೋಭ, ಮದ, ಮತ್ಸರ್ಯಗಳಂತಹ ಕೆಟ್ಟ ಗುಣಗಳು ವೃದ್ಧಿಯಾಗುವುದಕ್ಕೆ ಅವಕಾಶವೇ ಇಲ್ಲದಂತಾಗಿ ಬಿಡ್ತವೆ. ಈ ದಿನ ಬಿಲ್ವಪತ್ರೆಯನ್ನ ಶಿವನಿಗೆ ಅರ್ಪಿಸುವುದಕ್ಕೂ ಸಹ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಅದೇನೆಂದರೆ, ಶಿವರಾತ್ರಿಯ ನಂತರ ಚಳಿಯೆಲ್ಲ ಮುಗಿದು ಬೇಸಿಗೆ ಪ್ರಾರಂಭವಾಗ್ತವೆ. ಹವಾಮಾನದ ವೈಪರೀತ್ಯದಿಂದಾಗಿ ಹಲವರಿಗೆ ಉಸಿರಾಟದ ತೊಂದರೆ, ಕೆಮ್ಮು, ಶೀತ, ಇತರ ಬಾಧೆಗಳು ಕಾಣಿಸಿಕೊಳ್ತವೆ. ಲಂಘನಂ ಪರಮೌಷಧಂ ಎಂಬ ಗಾದೆ ಮಾತಿದೆ. ಅಂದರೆ ಸಕಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು. ಶಿವರಾತ್ರಿಯಂದು ಉಪವಾಸ ಬಿದ್ದು ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜಿಸುವುದರಿಂದ ಬಿಲ್ವಪತ್ರೆಯ ವಾಸನೆ ನಮ್ಮ ದೇಹದ ಒಳಗೂ ಸಹ ಪ್ರಚರಿಸುತ್ತದೆ. ಇದರಿಂದ ಹಲವು ರೋಗ ರುಜಿನಗಳಿಂದ ಮುಕ್ತಿ ಎನ್ನುವಂಥದ್ದು ದೊರೆಯುತ್ತದೆ. ನಾವೆಲ್ಲರೂ ಸಹ ನಮ್ಮ ಕೈಲಾದ ರೀತಿಯಲ್ಲಿ ಆ ಪರಶಿವನ ಅನುಗ್ರಹ ಎನ್ನುವಂಥದ್ದನ್ನ ಪಡೆದುಕೊಳ್ಳೋಣ. ಸಾಧ್ಯವಾದ ರೀತಿಯಲ್ಲಿ ವ್ರತವನ್ನು ಕೂಡ ಆಚರಿಸೋಣ. ತಮಗೂ ತಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.